ಭಾರತದಲ್ಲಿ ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರು. ಆದ್ರೆ ಇವತ್ತಿನ ಕಂಡೀಷನ್ ನೋಡಿತಂದ್ರೆ ದೋಸ್ತ, ಬೆನ್ನೆಲುಬುಗ ಭಾಳ ದೊಡ್ಡ ಫ್ರ್ಯಾಕ್ಚರ್ ಆಗೈತಿ. ಡಾಕ್ಟರ್ ಕಡೆ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಐತಿ. ನಮ್ಮ ರೈತರ ಹಗಲ ರಾತ್ರಿ ಮಳೆಗಾಲ ಬೇಸಿಗೆಗಾಲ ಎಲ್ಲದರಲ್ಲೂ ಕಷ್ಟಪಟ್ಟು ದುಡಿತಾರು. ಆದ್ರೂ ಕೂಡ ಟಿಲ್ ಟುಡೇ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋಕ್ಕಾಗಿಲ್ಲ. ಯಾಕನ್ನೋದನ್ನ ಈ ವಿಡಿಯೋದಾಗ ಬ್ರೇಕ್ ಡೌನ್ ಮಾಡಿ ನಾವು ನೋಡೋಣ. ವಿಡಿಯೋನ ಎಂಡ್ ತನಕ ನೋಡ್ರಿ. ಸೊ ಮೇಜರ್ಲಿ 5ರಿಂದ 6 ಪಾಯಿಂಟ್ ಇದಾವೆ ದೋಸ್ತ. 6 ಪಾಯಿಂಟ್ಗಳ ಬಗ್ಗೆ ನಾವು ಈ ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ಮತ್ತು ಪ್ರಾಬ್ಲಮ್ ಐತಂದ್ರೆ ಅದಕ್ಕೆ ಸೊಲ್ಯೂಷನು ಇದ್ದಿರ್ತೈತಿ. ನನಗೇನು ಗೊತ್ತೈತಿ ನೋಡು, ಆ ಸೊಲ್ಯೂಷನ್ನ ಈ ವಿಡಿಯೋದಾಗ ಹೇಳಕ್ಕೆ ಪ್ರಯತ್ನ ಮಾಡತ್ತೇನು. ಸೊ ನಿಮಗೇನಾದರೂ ಇದಕ್ಕಿಂತ ಹೊಸದಾಗಿ ಯುನೀಕ್ ಆಗಿ ಏನಾದ್ರು ಸೊಲ್ಯೂಷನ್ ಇತ್ತಂದ್ರೆ ಕಮೆಂಟ್ದಾಗ ಹೇಳ್ರಿ, ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಅಂತಂದು. ಮೊದಲನೇ ಪಾಯಿಂಟ್ ದೋಸ್ತ, ಲೋ ಆ್ಯಂಡ್ ಅನ್ಸ್ಟೇಬಲ್ ಕ್ರಾಪ್ ಪ್ರೈಸಸ್. ಇಮ್ಯಾಜಿನ್ ಮಾಡ್ಕೋ, ನೀನು ಸ್ಟೂಡೆಂಟ್ ಇದ್ದಿ, ಹಿಂದಿನ ಕಾಲಕ್ಕೆ ತೊಗೊಂಡು ಹೋಗೋ ನೀನು ಎಕ್ಸಾಮ್ ಬರೋ ಸಂಬಂಧ ಕಷ್ಟಪಟ್ಟು ಓದಿದಿ. ಆದ್ರೆ ಬೋರ್ಡ್ದವ್ರು ನಿಮಗೇನು ಹೇಳ್ತಾರೆ ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಭಾಳಷ್ಟು ಹುಡುಗರು ಎಲ್ಲರೇ ಎಕ್ಸಾಮ್ ಬರ್ದಿದ್ದು ಅಂದ್ರೆ ಯಾವಾಗೂ ಮಾರ್ಕ್ಸ್ ಕೊಡಂಗಿಲ್ಲ. ಕಡಿಮೆ ಹುಡುಗರು ಬರ್ದಿದ್ದು ಅಂದ್ರೆ ಮಾರ್ಕ್ಸ್ ನಾವು ಚೆಕ್ ಮಾಡಿ ಮಾರ್ಕ್ಸ್ ಕೊಡ್ತೀವಿ ಅಂತ ಅನ್ನಂಗೆ. ಸೊ ಎಕ್ಸಾಕ್ಟ್ಲಿ ಹಿಂಗೆ ಆಗೈತಿ ಇವಾಗ ರೈತರ ಸಂಕಟ. ಸೊ ಮಾರ್ಕೆಟ್ದಾಗ ನೀವು ವರ್ಷ ತನಕ ಗುದ್ದಾಡಿ ಎಲ್ಲ ಬೆಳೆನ ಚಲುತಂಗೆ ಬೆಳೆಸಿದ್ದೀರಿ. ಆದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳಿ ರೇಟ್ ತಳಗೆ ಓದ್ಬಿಡ್ತಾರು. ಆಮೇಲೆ ನಮಗೆಲ್ಲ ಲಾಸ್ ಆಗಿಬಿಡ್ತೈತಿ ಆ್ಯಸ್ ಅ ರೈತರಿಗೆ. ಈ ವರ್ಷ ಬಳಿ ಚೆನ್ನಾಗಿ ಬಂದಿತ್ತು ಅಂದ್ರೆ ಮಾರ್ಕೆಟ್ದಾಗ ರೇಟ್ ನೆಟಿಗೆ ಸಿಗಂಗಿಲ್ಲ. ರೇಟ್ ನೆಟಿಗೆ ಸಿಕ್ಕೈತಿ ಅಂದ್ರೆ ನಮ್ಮ ಹತ್ರ ಬೆಳಿನೇ ಇರಂಗಿಲ್ಲ. ಇವೆಲ್ಲ ಪ್ರಾಬ್ಲಮ್ಗಳದವು. ಮೆಜಾರಿಟಿ ನಮ್ಮ ಪ್ರಾಫಿಟ್ನ ಮಿಡಲ್ ಮೇನ್ ಅಂತ ಏನು ಕರಿತೀವಿ ನೋಡಿ ನಾವು ಬಿಸ್ನೆಸ್ದಾಗ, ಅವರ ತೊಗೊಂಡು ಹೋಗ್ತಾರೋ ದೋಸ್ತ. ಒಂದು ಸ್ಟೇಬಲ್ ಇನ್ಕಮ್ ಇಲ್ಲ. ಇದು ಹೆಂಗಾಗೈತಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಆಗೈತಿ. ಬಟ್ ಅಲ್ಲಿ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತಾರು. ಇಲ್ಲಿ ನಾವು ಉಳ್ಳಾಗಡ್ಡಿ ಬದ್ನಿಕಾಯಿ ತಗೊಂಡ ಸ್ಟಾಕ್ ಮಾರ್ಕೆಟ್ದಾಗ ಮಾರಿದಂಗೆ ಮಾಡತ್ತೀವಿ. ಇವತ್ತು 2 ರೂಪಾಯಿ ಕಿಲೋ ಐತಿ, ನಾಳೆ 100 ರೂಪಾಯಿ ಕಿಲೋ ಹೋಗ್ಬೋದು. ಇಂದು 100 ರೂಪಾಯಿ ಕಿಲೋ ಐತಿ, ನಾಳೆ 1 ರೂಪಾಯಿ ಕಿಲೋನು ಬರ್ಬೋದು. ಏನ್ ಹೇಳಕ್ ಬರನಿಲ್ಲ. ಇಲ್ಲಿ ಬಹಳಷ್ಟು ಅನ್ಸ್ಟೇಬಲ್ ಐತಿ. ಸೊ ಒಂದು ಫಿಕ್ಸ್ಡ್ ಲೈನ್ ಅಂತ ಇಲ್ಲಾಗೈತಿ. ಇಲ್ಲಿ ಇದು ದೊಡ್ಡ ಪ್ರಾಬ್ಲಮ್ ಐತಿ. ಅದಕ್ಕೋಸ್ಕರ ರೈತರಿಗೆ ಯಾವಾಗ ಮಾರಬೇಕು, ಯಾವಾಗ ಇಟ್ಕೋಬೇಕು, ಫುಲ್ ಕನ್ಫ್ಯೂಷನ್. ಅಲ್ಲಿಗೋ ಇಲ್ಲಿಗೋ ಒಬ್ಬರು ಲಕ್ ಆಗಿ ಬೈ ಲಕ್ ಜಾಕ್ಪಾಟ್ ಹದಿರೋರ್ಗತೆ ಚಲೋ ತಂಗಿ ರೇಟ್ ಸಿಗ್ತೈತಿ. ಬಟ್ ಮೆಜಾರಿಟಿ ಮಂದಿ ಸಯತಾರ ದೋಸ್ತಿ ಹತ್ರಾಗ. ಪ್ರಾಬ್ಲಮ್ ಅಂತೂ ಗೊತ್ತೈತಿ ನಿನಗೆ ಏನೈತಿ ಅಂತಂದ. ಸೊಲ್ಯೂಷನ್ ಭಾಳ ಸಿಂಪಲ್ ಐತಿ, ಅಟ್ಟ ಕಟ್ಟಿನ ಬಿ ಐತಿ. ಅಂದ್ರೆ ಡೈರೆಕ್ಟ್ಲಿ ಕನ್ಸ್ಯೂಮರ್ಗೆ ಸೆಲ್ ಮಾಡಂತ ನಾ ಹೇಳ್ತೇನೆ. ಬಟ್ ಅಷ್ಟೊಂದು ಈಸಿ ಇಲ್ಲಿದ. ಅಂದ್ರೆ ಯಾರು ತಗೊಳ್ಳೋರ್ದಾರ ನೋಡು ಅವ್ರಿಗೆ ಮಾರ್ರಿ ಅಂತ ನಾನು ಹೇಳತ್ತೇನು. ಸೊ ಹಂಗೆ ಮಾಡ್ಬೇಕೈತಂದ್ರೆ ಗುದ್ದಾಡಕ್ಬೇಕು, ಒದ್ದಾಡಕ್ಬೇಕು, ಓಡಾಡಕ್ಬೇಕು, ಚಪ್ಪಲ್ ಹರ್ಕೋಬೇಕು, ಎಲ್ಲ ಮಾಡಬೇಕು ದೋಸ್ತ. ಅವಾಗ ಅದ ಕ್ರಿಯೇಟ್ ಆಗ್ತೈತಿ. ಅದನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಯ್ತಂದ್ರೆ 1 ವರ್ಷ 2 ವರ್ಷ ಹತ್ತೈತಿ ನಿಮ್ಗೆ. ಲಿಟ್ರಲಿ ನೀವು ಟೈಪ್ ಆಫ್ ಬಿಸ್ನೆಸ್ ಕ್ರಿಯೇಟ್ ಮಾಡತ್ತೀರಿ ಅಲ್ಲಿ. ಆಯ್ತಾ? ವ್ಯಾಲ್ಯೂ ಎಡಿಷನ್ ಅಂತ ನಾವು ಕರಿತೀವಿ ದೋಸ್ತ. ನೀವು ಡೈರೆಕ್ಟ್ಲಿ ಬೆಳಿನ ಬೆಳೆದ ಮಾರ್ತಿದ್ದೆ ಅಂದ್ರೆ ಅದಕ್ಕೆ ಯಾವುದು ವ್ಯಾಲ್ಯೂ ಎಡಿಷನ್ ಇರಂಗಿಲ್ಲ. ಸೊ ವ್ಯಾಲ್ಯೂ ಎಡಿಷನ್ ಎಕ್ಸಾಂಪಲ್ದಾಗ ನಾವು ತಗೊಂಡು ಟೊಮೆಟೊ ಬೆಳಿತಿದ್ರಿಂದ ಭಾಳ ಟೊಮೆಟೊ ಮಾರ್ಕೆಟ್ದಾಗ ಹೆಚ್ಚೈತೆ, ಟೊಮೆಟೊ ಸಾಸ್ ಮಾಡು. ಯಾವ್ದಾದ್ರು ನೀವು ಅರಿಶಿನ ಅದು ಇದು ಮಾರ್ತಿದ್ರಿ ಅಂದ್ರೆ ಅದ್ರ ಪೌಡರ್ ಮಾರ್ರಿ. ಈ ತರದ ವ್ಯಾಲ್ಯೂ ಎಡಿಷನ್ ನೀವು ಏನಾದ್ರು ಮಾಡಿ ಮಾರಕತ್ತೀರ ಅಂದ್ರೆ ನಿಮ್ಗೆ ಅಲ್ಲಿ ಈ ಒಂದು ಟ್ರ್ಯಾಪ್ ದಾಗ ನೀವು ಸಿಕ್ಕಾಕೊಂಡ್ ಕುಂತೀರಿ ನೋಡು, ಅದರಿಂದ ಹೊರಗೆ ಬಂದ ಮತ್ತೊಂದು ಬೇರೆ ಟ್ರ್ಯಾಪ್ ದಾಗ ಜಿಗದಂಗ ಆಗಿರ್ತೈತಿ ದೋಸ್ತ. ಹಿಂಗೆ ಐತಿದ. ಸೊ ಇಷ್ಟೊಂದು ಈಸಿ ಏನಿಲ್ಲ ಇಲ್ಲಿ. ಬಟ್ ಏನು ಸಿಂಪಲ್ ಪ್ರೊಸೆಸ್ ಐತಿ, ಸಿಂಪಲ್ ರೂಲ್ಸ್ ಇದಾವು. ಫಾಲೋ ಮಾಡ್ರಿ ಅಂದ್ರೆ ಅಚೀವ್ ಮಾಡಕ್ ಸಾಧ್ಯ ಐತಿ. ಇಂಪಾಸಿಬಲ್ ಅಂತೂ ಇಲ್ಲ, ಪಾಸಿಬಲ್ ಐತಿ. ಎಷ್ಟೋ ರೈತರು ಮಾಡತ್ತಾರು, ನೀವು ಭೀ ಮಾಡ್ಬೋದು. ಗುದ್ದಾಡಕತ್ತೈತಿ. ಸೆಕೆಂಡ್ ಪಾಯಿಂಟ್ ದೋಸ್ತ, ಫಾರ್ಮಿಂಗ್ ಎಕ್ಸ್ಪೆನ್ಸಿವ್ ಐತಿ. ಯಾಕನ್ನೋದು ನಾ ಹೇಳ್ತೇನೆ. ನೀವು ಯಾವುದೋ ಒಂದು ಬೆಳೆ ಬೆಳಕ್ಕಿಂತ ಮೊದಲ ನೇಗ್ಲ ಮಾಡ್ಬೇಕು, ರೂಟ್ರ್ ಹಾಕಬೇಕು, ಮತ್ತು ಇನ್ನೇನೇನೋ ಮಾಡ್ತಾರೆ. 4-5 ಸರ್ತಿ ಹೊಡಿತಾರೆ. ಇನ್ನು ನೆಲ ರೆಡಿ ಆಯ್ತಂದ್ರೆ ಅದಕ್ಕೆ ಸಗಣಿ ಗೊಬ್ಬರ ಹಾಕಬೇಕು. ನಿಮ್ಮ ಹತ್ರ ದನಗಳಿದ್ದು ಅಂದ್ರೆ ಭಾಳ ಚಲೋ. ಇಲ್ಲಾಗಿತ್ತಂದ್ರೆ ಕೊಂಡು ತರಬೇಕು, ಅದ್ರ ಖರ್ಚ. ಆಮೇಲೆ ಬೀಜಗಳನ್ನ ತರಬೇಕು ದೋಸ್ತ. ಮನ್ಯಾಗಂತೂ ತಯಾರು ಮಾಡಂಗಿಲ್ಲ ನೀವು, ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀರಿ. ಹೊರಗಿನ ತರಬೇಕು. ಇಷ್ಟ ಪ್ಯಾಕೆಟ್ ಇರ್ತಿದ್ದು ದೋಸ್ತ, 300 ರೂಪಾಯಿ 400 ರೂಪಾಯಿ ಸೀಡ್ಸ್ದು ರೇಟ್ಗಳು ಇದ್ದಿರ್ತಾವು. ಆ ಬೀಜಗಳು ತರಬೇಕು. ಹಂಗೂ ಹಿಂಗೂ ಬೀಜ ಬಿತ್ತಿದ್ದೀರಿ, ಬೆಳಿ ಚಲೋ ತಂಗಿ ನಾಟಿ ಬಂದೈತಿ. ಆಮೇಲೆ ರೋಗಗಳನ್ನ ನೀ ಬೆಳ್ಕೊಪ್ಪ, ನಾ ದೂರ ಇರ್ತೇನೆ ಅಂತವನ ಬರತ್ತಾವ. ರೋಗಗಳು ಬಂದು ಅಂದ್ರೆ ಔಷಧಿ ತರಬೇಕು. ಔಷಧಿಗಳು ಕಡಿಮೆ ಇದಾವ, ಔಷಧಿಗಳು ಕಂಡಾಪಟ್ಟಿ ತೊಟ್ಟಿದಾವು. ಅದಾದ್ಮೇಲೆ ಫರ್ಟಿಲೈಸರ್, ಯೂರಿಯಾ ಅಂದ್ಬಿಟ್ಟ ಯಾವ ಫರ್ಟಿಲೈಸರ್ಸ್ ಹೊಸದಾಗ ಬರ್ತೈತೆ ಹೇಳಿ ದೋಸ್ತ. ಹಿಂಗೆ ಎಲ್ಲದಕ್ಕೂ ನೀವು ಮಿನಿಮಮ್ 1000 ರೂಪಾಯಿದಿಂದ ಮುಂದೆ ಕೂಡ ಆಗ್ಬೇಕು ರೇಟ್. ಸೊ ಅಷ್ಟ ಎಲ್ಲ ತುಟ್ಟಿದವು. ಇದನ್ನೆಲ್ಲ ಮಾಡ್ಬೇಕಾಯ್ತಂದ್ರೆ ದೋಸ್ತ ನಮ್ಮ ಹತ್ರ ಅಷ್ಟೊಂದು ಬಂಡವಾಳ ಇರಂಗಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಬ್ಯಾಂಕ್ದವ್ರ, ಸ್ವಸಹಾಯ ಸಂಘ, ಕ್ರೆಡಿಟ್ ಸೊಸೈಟಿ, ಸುಳಗಾಡು ಎಲ್ಲಿ ಸಿಗ್ತೈತಿ ನೋಡು ಅಲ್ಲಿ
ಲೋನ ತಗೋತೇವು, ಬೆಳೆನ ಚೆನ್ನಾಗಿ ಬೆಳ್ಸಕ್ಕೆ ಪ್ರಯತ್ನ ಮಾಡ್ತೇವೆ. ಮಾರ್ಕೆಟ್ದಾಗ ನಿನಗೆ ಚಲೋನ ರೇಟ್ ಸಿಕ್ಕೈತಂತ ತಿಳ್ಕೊನು ದೋಸ್ತ್. ಇಮ್ಯಾಜಿನ್ ಮಾಡೋನು, ನೀ ಭಾಳ ಲಕ್ಕಿ ಪರ್ಸನ್ ಇದ್ದಿ, ನಿನ್ಗೆ ಮಾರ್ಕೆಟ್ದಾಗ ಭಾಳ ರೇಟ್ ಚಲೋ ಸಿಕ್ಕೈತಿ. ದುಡ್ಡು ಕೈಗೆ ಬರೋಕ್ಕಿಂತ ಮೊದಲ EMI ಬರ್ತಾನೆ. ಟ್ರ್ಯಾಕ್ಟರ್ ತೊಗೊಂದಿರಿ, ಅದ್ರ EMI ತುಂಬೋದೈತಿ. ಸಾಲ ತೊಗೊಂದಿರಿ, ಅದ್ರ ಬಡ್ಡಿ ತುಂಬೋದೈತಿ. ಫರ್ಟಿಲೈಸರ್ ಎಲ್ಲ ಹಂಗೆ ಉದುರಿ ತೊಗೊಂಬಂದಿರ್ತೇವೆ. ಫರ್ಟಿಲೈಸರ್ ತೊಗೊಂಡಿರಿ, ಅದ್ರದ್ರಿ ಪೆಸ್ಟಿಸೈಡ್ ಬರೋಕ್ಕಿಂತ ಮೊದಲ ಇಸ್ಕೊಳ್ಳೋರು 10 ಮಂದಿ ಮುಂದೆ ಬಂದು ನಿಂತಿರ್ತಾರೆ. ಇದು ಎಕ್ಸಾಕ್ಟ್ಲಿ ರೈತಂದು ಇವತ್ತಿಂದ ಪರಿಸ್ಥಿತಿ ಹಿಂಗೆ ಐತಿ ಇವಾಗ. ಇದು ಒಂದು ಪ್ರಾಬ್ಲಮ್ ದೋಸ್ತ. ಮೊದ್ಲೇನಂತಂದ್ರೆ ಅಷ್ಟೊಂದು ಖರ್ಚು ಬರ್ಲಾತೈತೆ, ಯಾಕಂದ್ರೆ ರೈತರ ಬಹಳಷ್ಟು ಸೆಲ್ಫ್ ಸಸ್ಟೈನ್ಡ್ ಆಗಿದ್ದಾರೆ. ಇವತ್ತಿನವ್ರು ಎಲ್ಲರೂ ಡಿಪೆಂಡೆಂಟ್ ಆಗಿದ್ದೇವೆ ದೋಸ್ತ. ಇದ್ರಾಗ ನಿಂದಷ್ಟ ಅಲ್ಲ, ಸರ್ಕಾರದವ್ರದ್ದು ತಪ್ಪೈತಿ. ಪ್ರತಿಯೊಂದಕ್ಕೆ ನಿನ್ನ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೋತ ಹೊಂಟಿದಾರು. ಅದಕ್ಕೆ ನೀನು ಇವತ್ತು ಬಹಳಷ್ಟು ಡಿಪೆಂಡೆಂಟ್ ಆಗಿದ್ದಿ ಮತ್ತೊಬ್ಬರ ಮೇಲೆ, ಮತ್ತೊಂದ್ರ ಮೇಲೆ. ಡಿಪೆಂಡೆನ್ಸಿ ಕ್ರಿಯೇಟ್ ಐತಂದ್ರೆ ಎಕ್ಸ್ಪೆನ್ಸಿವ್ ಆಕೋತ್ ಹೋಗಕ್ಕೆ ಸ್ಟಾರ್ಟ್ ಆತೈತಿ. ಇದ ಪ್ರಾಬ್ಲಮ್ ಐತಿ. ಪ್ರಾಬ್ಲಮ್ ಅಂತೂ ನಿಂಗೆ ಗೊತ್ತಾಯ್ತು. ಸೊಲ್ಯೂಷನ್ ಇದಕ್ಕೂ ಬಹಳಷ್ಟು ಸಿಂಪಲ್ ಐತಿ. ಒಂದೇದ ಸಬ್ಸಿಡಿಗಳ ಡೈರೆಕ್ಟ್ಲಿ ಎಷ್ಟು ಸಬ್ಸಿಡಿಗಳು ಬರ್ತಾವ ನೋಡು, ಅವೆಲ್ಲವೂ ರೈತರಿಗೆ ಬಂದು ಮುಟ್ಟುವಂಗೆ ಆಗಬೇಕು. ಮೋದಿ ಗೌರ್ಮೆಂಟ್ದಾಗ 6,000 ರೂಪಾಯಿ ಡೈರೆಕ್ಟ್ಲಿ ನಿಮ್ಮ ಅಕೌಂಟ್ಗೆ ಏನು ಜಮಾ ಆಗ್ತದೆ ನೋಡು, ಅವಷ್ಟೇ ಡೈರೆಕ್ಟ್ಲಿ ಬರತ್ತಾವ. ಇನ್ನು ಭಾಳಷ್ಟು ಸಬ್ಸಿಡಿಗಳು ಇದಾವೆ ದೋಸ್ತ. 100% ನಿಂಗೆ ಅನಿಸ್ತಿದ್ಯಾನ ಎಲ್ಲ 100% ಅವ್ರು ರಿಲೀಸ್ ಎಷ್ಟು ಮಾಡಿರ್ತಾರೋ ಅಷ್ಟು ನಿನಗೆ ಬಂದು ಜಮಾ ಆಗ್ತಾವತ್ತಂದ. ಹಂಗಿಲ್ಲೇ ಅನಿಸ್ತದೆ ಅಂದ್ರೆ ಕಮೆಂಟ್ದಾಗ ಹೇಳಿ ದೋಸ್ತ, ಯಾವ ಸಬ್ಸಿಡಿ ನಿನಗೆ 100% ಬಂದ್ಬಿಟ್ಟೈತಿ. ಮೆಜಾರಿಟಿ ಚಾನ್ಸ್ ಇದ್ದು ದೋಸ್ತ. ನಮ್ಮ ದೇಶ ಭಾಳ ಕರಪ್ಟ್ ಐತಿ. ಮ್ಯಾಗ ಎಷ್ಟು ಚಂದ ಅನ್ಸಗಿದ್ ನೋಡು, ಅಷ್ಟು ಒಳಗೆ ಹುಳುಕೈತಿ. ಸ್ಟೆಪ್ ವೈಸ್ ಸ್ಟೆಪ್ಗೆ ಕಟ್ ಮಾಡೋ ಮಂದಿ ಭಾಳ ಐತಿ ಎಲ್ಲ ಕಡೆ. ಇದು ರಿಯಾಲಿಟಿ ಐತಿ. ಇದು ಸಬ್ಸಿಡಿದು ಏನು ಬರ್ತಾವ ನೋಡು, ಅದ್ರಾಗ ಇನ್ನಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ರೈತರಿಗೆ ಬಂದು ಮುಟ್ಟುವಂಗೆ ಆಗಬೇಕು. ಆಗೋದಿಲ್ಲ ಅನ್ನೋದು ನಂಗೂ ಗೊತ್ತೈತಿ ಈಗಿನ ಕಂಡೀಷನ್ದಾಗ, ಬಟ್ ಆಗಬೇಕು. ಆಯ್ತಂದ್ರೆ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಎರಡನೇದ, ನಾವು ದೋಸ್ತ ಡಿಪೆಂಡೆನ್ಸಿ ಏನು ಕ್ರಿಯೇಟ್ ಮಾಡ್ಕೊಂಡೇವು ನೋಡು, ಇದನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿರಬೇಕು. ನಮ್ಮ ಹತ್ರನೇ ಎಲ್ಲ ಸಿಗಬೇಕು. ಗೊಬ್ಬರ ನಾವು ತಿಪ್ಪಿ ಗೊಬ್ಬರನೇ ಯೂಸ್ ಮಾಡಬೇಕು. ಹೊರಗಿಂದ ಕೊಂಡು ತೊಗೊಂಬಂದು ಅಂದ್ರೆ ಸಾಲ ಆಗ್ತೈತಿ. ಸಾಲ ಆಯ್ತಂದ್ರೆ ಮತ್ತೆ ತೀರ್ಸ್ಬೇಕೈತೆ ಲೋನ್ ತೊಗೋಬೇಕಾಗ್ತೈತಿ. ಲೋನ್ ತೊಗೊಂಡು ಅಂದ್ರೆ ಮತ್ತೆ ಅದಕ್ಕೆ ಬಡ್ಡಿ, ಭಾಳ ಜಂಜಟ್ ಐತಿ ದೋಸ್ತ. ಸೊ ಇಟ್ಸ್ ಬೆಟರ್ 1% ಇಂಪ್ರೂವ್ಮೆಂಟ್ ಮಾಡ್ಕೊತ ನೀನು ಸೆಲ್ಫ್ ಸಫಿಷಿಯೆಂಟ್ ಫಾರ್ಮರ್ ಆಗು. ಅಂದ್ರೆ ಬೇರೆದವ್ರ ಮ್ಯಾಗ ಯಾವ್ದ್ರ ಮ್ಯಾಗ ಡಿಪೆಂಡೆನ್ಸಿ ಆಗಕ್ಕೆ ಹೋಗಬೇಡ. ಸೊ ಮೂರನೇದು ದೋಸ್ತ ಭಾಳ ಇಂಪಾರ್ಟೆಂಟ್ ಐತಿ. ಏನಂದ್ರೆ ಟೆಕ್ನಾಲಜಿ ಅವೈಲೇಬಲ್ ಭಾಳ ಐತೆ. ನೀನು ಮೊಬೈಲ್ ಒಂದು ಬಿಟ್ಟ ನೀ ಟೆಕ್ನಾಲಜಿ ಯೂಸ್ ಮಾಡತ್ತಿ ಹೇಳ. ಟೆಕ್ನಾಲಜಿ ಹೆಸರದಾಗ ಬರೇ ಮಂದಿ ನಮ್ಮ ರೈತರ ಟ್ರ್ಯಾಕ್ಟರ್ಗಳನ್ನ ತೊಗೊಂಬರ್ತಾರೆ. ದೊಡ್ಡ ಟ್ರ್ಯಾಕ್ಟರ್ ಒಂದೇ ಏನು ಟೆಕ್ನಾಲಜಿ, ಅದು ಬಿಟ್ಟು ಭಾಳಷ್ಟು ಟೆಕ್ನಾಲಜಿ ಅವೈಲೇಬಲ್ ಐತಿ. ಬಟ್ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಪ್ರಯತ್ನವೂ ಮಾಡಂಗಿಲ್ಲ. ಸೊ ಅಂಥ ಟೆಕ್ನಾಲಜಿಗಳ, ಸೋಲಾರ್ ಪವರ್ಡ್ ಚಲೋ ಅಂತ ಇರಿಗೇಷನ್ ಮೆಥಡ್ಗಳನ್ನ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಅಂದ್ರೆ ನಾವು ಈ ಟ್ರಾಪ್ದಿಂದ ಹೊರಗೆ ಬರೋಕ್ಕೆ ಸಾಧ್ಯ ದೋಸ್ತ. ಮೂರನೇದ ಸ್ಟಕ್ ಇನ್ ಓಲ್ಡ್ ಮೆಥಡ್ ಅಂತ ಕರಿತೇವೆ. ನಮ್ಮ ಅಜ್ಜನ ಕಾಲದಾಗ ಇನ್ನೂ ಅಟಕಾಸ್ಕೊಂಡು ಕುದ್ದೇವು ಅಂದಂಗೆ ದೋಸ್ತ. ಸೊ ನಾವು ಇದೇವು 2025ದಾಗ. ಬಟ್ ನಾವು ಮಾಡುವಂಥ ಫಾರ್ಮಿಂಗ್ ಮೆಥಡ್ಗಳ 1950ದಾಗ ಅದಕ್ಕಿಂತ ಮೊದಲು ಏನು ಯೂಸ್ ಮಾಡ್ತೀವಿ ನೋಡು, ಸ್ಟಿಲ್ ಟುಡೇ ಅದನ್ನ ಯೂಸ್ ಮಾಡತ್ತೀವಿ. ನಮ್ಮ ಅಜ್ಜನೂ ಹಿಂಗೆ ಬಿತ್ತಿದ್ದ, ನಮ್ಮ ಅಪ್ಪನೂ ಹಿಂಗೆ ಬಿತ್ತಿದ್ದ, ನಾನು ಹಿಂಗೆ ಬಿತ್ತೇನು. ಸೊ ಈ ಮೆಂಟಾಲಿಟಿ ಇರುವಂಥ ಜನ ಭಾಳಷ್ಟು ಜನ ಇದ್ದಾರೆ. ನಮ್ಮ ಅಜ್ಜನ ಕಾಲದಾಗ ವಾತಾವರಣ ಭಾಳ ಚಲೋ ಇತ್ತು, ಎನ್ವೈರ್ಮೆಂಟ್ ಭಾಳ ಚಲೋ ಇತ್ತು. ಈಗ ಎಲ್ಲ ಕೆಟ್ಟ ಹೋಗಿದ್ದು ದೋಸ್ತ. ಕೆರ ಹಿಡಿಸ್ಬಿಟ್ಟೆವು ನಾವು. ಹಂಗಿದ್ಮೇಲೆ ಅವಾಗ ಮಾಡುವಂಥ ಮೆಥಡ್ಗಳ ಈಗ ವರ್ಕೌಟ್ ಆಗ್ತಾವನ, ಆಗ್ತಿದ್ರು ಎಷ್ಟು % ವರ್ಕೌಟ್ ಆಗ್ತಾವು ಇದನ್ನು ನಾವು ತಿಳ್ಕೊಬೇಕಾಗ್ತೈತಿ. ಬಟ್ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗೋನಿಲ್ಲ. ನಮ್ಮ ದೇಶದಾಗ ಅಷ್ಟೇ ಹಿಂಗೆ. ಬೇರೆ ದೇಶದಾಗ ನೋಡ್ರಿ ನೀವು, ಎಂತೆಂಥ ಮಷಿನ್ಗಳು ಬಂದವು, ಎಂತೆಂಥ ಟೆಕ್ನಾಲಜಿ ಐತಿ. ಯಾವುದೋ ಇರಿಗೇಷನ್ ಸಿಸ್ಟಮ್ ಯೂಸ್ ಮಾಡ್ತಾರು, ಮಾನಿಟರ್ ಮಾಡಕ್ಕೆ ಡ್ರೋನ್ ಯೂಸ್ ಮಾಡಾಕ್ತಾರು, AI ಯೂಸ್ ಮಾಡತ್ತಾರು. ಅಲ್ಲಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟು ಮಾಡತೈತಿ, ಅಲ್ಲಿ ರೈತರು ಅದನ್ನು ಯೂಸು ಮಾಡತ್ತಾರು. ಇಲ್ಲಿ ನಮ್ಗೆ ಅವು ಎರಡೂ ಆಗನಿಲ್ಲ. ನಮ್ಮ ಗೌರ್ಮೆಂಟ್ ಅಂಥದಕ್ಕೆ ಸಪೋರ್ಟ್ ಭೀ ಮಾಡಂಗಿಲ್ಲ, ನಮ್ಮ ರೈತರು ಅದನ್ನು ಯೂಸು ಮಾಡಂಗಿಲ್ಲ. ಸೊ ಇದು ವಿಪರ್ಯಾಸ ಅಂತ ಕರೀತಾರು. ಪ್ರಾಬ್ಲಮ್ಗಳು ಭಾಳ ದೋಸ್ತ. ಹೊಸ ಮೆಥಡ್ಗಳು ಅವೈಲೇಬಲ್ ಇದಾವು. ಯಾರೋ ರೈತರ ಟ್ರೈ ಮಾಡಿ ಅದ್ರ ಮ್ಯಾಗ ರಿಸರ್ಚ್ ಮಾಡಿ ಡೆವಲಪ್ ಮಾಡಿರ್ತಾರೆ. ಬಟ್ ಅದನ್ನು ಅಪ್ಲೈ ಮಾಡಂಗಿಲ್ಲ. ಮಟ್ಟ ಕೇಳಿ ದೋಸ್ತ ಮಾಡಂಗೇ ಅಲ್ಲ. ಸೊಲ್ಯೂಷನ್ ಏನೈತಿ ಇದಕ್ಕೆ? ನಮ್ಮ ರೈತರ ತಾವ ಮುಂದೆ ಹೋಗಿ ಹೊಸ ಟೆಕ್ನಾಲಜಿನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಮತ್ತು ಆ ಥರದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಒಬ್ಬರು ಯೂಸ್ ಮಾಡಿರೋದ ಸಾಕ, ನಿಮ್ಮನ್ನು ನೋಡಿ 4 ಜನ ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮುಂದೆ ಹೋಗೋರು ಭಾಳ ಇಂಪಾರ್ಟೆಂಟ್ ದೋಸ್ತ. ನೀ ವಿಡಿಯೋ ನೋಡಾಕ್ದೆ ಅಂದ್ರೆ ಯಾವ್ದಾದ್ರು ಒಂದೇ ಸ್ಟೆಪ್ ತಗೋ. ಬಟ್ ಏನಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗಿ ಏನಾದರೂ ಹೊಸದು ಮಾಡೋಕ್ಕೆ ಪ್ರಯತ್ನ ಮಾಡು. ನೀನು ಅಷ್ಟೇ ಅಲ್ಲ, ನಿನ್ನ ಸುತ್ತಮುತ್ತ ಇರುವಂಥ ರೈತರನ್ನು ನೀನು ಡೆವಲಪ್ಮೆಂಟ್ ಮಾಡ್ತಿ, ಆ ಲೀಡರ್ ನೀನಾಗು ಅಂತ ನಾನು ಹೇಳ್ತೇನೆ. ಸೊ ಟೆಕ್ನಾಲಜಿಗಳನ್ನ ಯೂಸ್ ಮಾಡು. 4ನೇ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ದೋಸ್ತ. ಹೆಂಗಂದ್ರೆ ಈ ಹಳ್ಳಿ ಊರಾಗ ಜಿಯೋದು ಇಂಟರ್ನೆಟ್ ಇದ್ದಂಗೆ ಒಂದೊಂದು ಕಡೆ
ಒಟ್ಟ ಇಂಟರ್ನೆಟ್ ಸಿಗಂಗಿಲ್ಲ, ಒಟ್ಟ ಬರಂಗಿಲ್ಲ ದೋಸ್ತ, ನೆಟ್ವರ್ಕ ಬರಂಗಿಲ್ಲ. ಇನ್ನೊಂದು ಕಡೆ ದಬಾಶ್ ಬಂದಿರ್ತೈತಿ. ಹಂಗೆ ಸೇಮ್ ಟು ಸೇಮ ಒಂದೊಂದು ಕಡೆ ಮಳೆ ಬಿತ್ತಂದ್ರೆ ಈ ನಮ್ನಿ ಬೀಳ್ತಿದ್ಯಲ್ಲ, ಇದ್ದ ಬದ್ದದೆಲ್ಲ ಹರಿದ ಹೊಳಿಗೆ ಹೋಗೋಂಗೆ ಬರ್ತೈತಿ. ಒಂದೊಂದು ಕಡೆ ಬೀಳಲಿಲ್ಲ ಅಂದ್ರೆ ಒಟ್ಟ ನೀರು ಕುಡಿಯಾಕೂ ಸಕಟ ಇರಂಗಿಲ್ಲ. ಸೊ ಹಿಂಗೆಲ್ಲ ಆಯ್ತಂದ್ರೆ ಏನು, ಎರಡೂದ್ರಿಂದ ಹೆಚ್ಚಾದ್ರೂ ಪ್ರಾಬ್ಲಮ್ ಐತಿ, ಕಡಿಮೆ ಬಿದ್ರೂ ಪ್ರಾಬ್ಲಮ್ ಐತಿ. ಎರಡು ರೈತರ ಮ್ಯಾಗ ಎಫೆಕ್ಟ್ ಮಾಡೇ ಮಾಡ್ತಾವು. ಇದ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಐತಿ. 90% ರೈತರ ಯಾತ್ರ ಮ್ಯಾಗ ಡಿಪೆಂಡೆಂಟ್ ಆಗಿದ್ದರು ನೀರಿಗೋಸ್ಕರ, ಬೋರ್ವೆಲ್ಗಳು ದೋಸ್ತ. ಉತ್ತರ ಜಲಮಟ್ಟ ನಾವು ಏನು ಕರಿತೀವಿ, ನೆಲದಾಗಿರುವಂಥ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಆಕೋತ್ ಹೊಂಟೈತಿ ಅಂದ್ರೆ ನಮ್ಮ ತಲೆಯಾಗಿನ ಕೂದಲುಗಳು ದಿನ ಹೆಂಗೆ ಕಡಿಮೆ ಆಗ್ತಾವ ನೋಡಿ ದೋಸ್ತ, ಅದ ಸೇಮ್ ಟು ಸೇಮ್ ಡೌನ್ ತಳಗ ಹೊಂಟೈತಿ. ಅದು ಹೆಚ್ಚಾಗಂಗಿಲ್ಲ, ಇಲ್ಲೂ ಹೆಚ್ಚಾಗಂಗಿಲ್ಲ, ಅಲ್ಲೂ ಹೆಚ್ಚಾಗಂಗಿಲ್ಲ. ಇವತ್ತಿನ ರಿಯಾಲಿಟಿ ಇದೆ ದೋಸ್ತ. ಅಂತರ್ಜಲ ಮಟ್ಟ ಭಾಳ ಕಡಿಮೆ ಆಗೈತಿ. ಪ್ರಾಪರ್ ಆಗಿರುವಂಥ ಇರಿಗೇಷನ್ ಸಿಸ್ಟಮ್ಗಳು ನಾವು ಯೂಸ್ ಮಾಡಬೇಕು. ಬಟ್ ಎಷ್ಟು ಜನ ಯೂಸ್ ಮಾಡ್ತಾರೆ? ಇನ್ನಾದರೂ ನಮ್ಮ ದೇಶದಾಗ ಮೆಜಾರಿಟಿ ರೈತರ ಮಳೆಗಾಲದ ಮಾನ್ಸೂನ್ ಏನು ಬರ್ತೀವಿ ನೋಡು, ಅದಕ್ಕೋಸ್ಕರನ ಹಾದಿ ನೋಡ್ತಿರ್ತಾರೆ, ಯಾವಾಗ ಬರ್ತೈತಿ ಆಂಬಲ ಬಿತ್ತನೆ ಮಾಡಬೇಕು ಅಂತಂದ. ಎಲ್ಲ ಮುಂದೆ ಹೋಯ್ತು, ಬಟ್ ಇನ್ನ ಆ ಮೆಂಟ್ಯಾಲಿಟಿನ ಚೇಂಜ್ ಆಗುವತ್ತಾಗೈತೆ. ಒಮ್ಮೆ ಮೆಂಟ್ಯಾಲಿಟಿ ಚೇಂಜ್ ಆಯ್ತಂದ್ರೆ ದೋಸ್ತ ನೀ ಆಲ್ಟರ್ನೇಟಿವ್ ಆಪ್ಷನ್ಗಳನ್ನ ಹುಡುಕ್ಯಾಡಕ್ಕೆ ಸ್ಟಾರ್ಟ್ ಮಾಡ್ತಿ. ಕರೆಕ್ಟ್ ಆಗಿರುವಂಥ ಇರಿಗೇಷನ್ ಸಿಸ್ಟಮ್ ಟೆಕ್ನಾಲಜಿ ಅವೈಲೇಬಿಲಿಟಿ ಅದನ್ನ ತೊಗೊಂಬಂದು ಫಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿ, ಅದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿ. ಮಳೆಗಾಲದಾಗ ರೈನ್ ವಾಟರ್ ಹಾರ್ವೆಸ್ಟ್ ಅಂತ ಕರೀತಾರೆ. ಎಷ್ಟು ಜನ ರೈತರು ಮಾಡ್ತಾರು? ದುರ್ಬೀನ್ ಹಾಕೊಂಡು ಹುಡುಕ್ಯಾಡಬೇಕಂತ ರೈತರುಗಳನ್ನ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋರನ್ನ ಸಿಗಂಗಿಲ್ಲ, ಯಾಕಂದ್ರೆ ಜನ ಕೇರ ಮಾಡಂಗಿಲ್ಲ ಇದ್ರ ಬಗ್ಗೆ. ಅದಕ್ಕೋಸ್ಕರ ನಾವು ಬಹಳಷ್ಟು ಸೀರಿಯಸ್ ಆಗಿರುವಂಥ ವಾಟರ್ ಕ್ರೈಸಿಸ್ನ ಯಾಕೆ ನಾವು ಫೇಸ್ ಮಾಡ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಫಾರ್ಮಿಂಗ್ದಾಗ. ಬಟ್ ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಕಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಅವೇರ್ನೆಸ್ಸು ಹೆಚ್ಚಿರ್ಲಾಗೈತಿ. ಅವೇರ್ನೆಸ್ ಇದ್ರೂ ಕೂಡ ರೈತರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಗಿಲ್ಲ. ಆಮೇಲೆ ಬೆಳೆ ನಾಶ ಆಗ್ತೈತಿ, ಲೋನ್ ಹೆಚ್ಚಾಗ್ತೈತಿ. ಇವೆಲ್ಲ ಒಂದ್ರ ಮ್ಯಾಗ ಒಂದು ಡಿಪೆಂಡೆನ್ಸಿ ಇದ್ದು ದೋಸ್ತ. ಕ್ವಶನ್ ಕೇಳ್ತಾನೆ ದೋಸ್ತ, ನೀವೇನಾದರೂ ರೈತರಾಗಿದ್ರಿಂದ ನಿಮ್ಮ ಹತ್ರ 1 ಎಕರೆ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಎಷ್ಟು ಹೊಲ ಐತಿ, ಆ ಹೊಲಕ್ಕೆ ಎಷ್ಟು ನೀರು ಹತ್ತವು ವರ್ಷಕ್ಕೆ ನಿಮಗೇನಾದರೂ ಐಡಿಯಾ ಐತೆನಾ? ಲೀಟ್ರ್ ಲೆಕ್ಕದಾಗ ಹೇಳ್ರಿ, ಹೇಳ್ರಿ. ಎಕ್ಸಾಕ್ಟ್ಲಿ ಎಷ್ಟು ಜನ ರೈತರಿಗೆ ಗೊತ್ತಿರಲಿ, ಅಂದಾಜ್ದಾಗ ಹೇಳಕ್ ಹೋಗ್ಬೇಡ ದೋಸ್ತ 4 ಲಕ್ಷ ಲೀಟ್ರ 5 ಲಕ್ಷ ಲೀಟ್ರ್ ಅಂತಂದ. ಯಾಕಂದ್ರೆ ಇದರಿಂದ ನಿಮಗೆ ಗೊತ್ತಾದಿದ್ದು ನಿಮ್ಮ ಹೊಲಕ್ಕೆ ಎಷ್ಟು ನೀರು ಬೇಕು ಅನ್ನೋದು. ಅದು ನಿಮಗೆ ಗೊತ್ತಿಲ್ಲಾಗಿತ್ತಂದ್ರೆ ನೀವೇನು ಫಾರ್ಮಿಂಗ್ ಮಾಡ್ತೀರಿ ಹೇಳಿ? ನಿಮ್ಮ ಹೊಲಕ್ಕೆ ನೀರು ನಿಮ್ಗೆ ಎಷ್ಟು ಬೇಕಂತ ಗೊತ್ತಿಲ್ಲಾಗಿತ್ತಂದ್ರೆ ಇಲ್ಲಿ ನೋಡಿ ಬೇಸಿಕ್ ಏನು ಅಂಡರ್ಸ್ಟ್ಯಾಂಡಿಂಗ್ ಈಗ ನೋಡಿ ಅದೇ ಇಲ್ಲ ದೋಸ್ತ. ನಾಲೆಜ್ ಭಾಳ ಕಡಿಮೆ ಆಗೈತಿ. ಸೊ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ನಿಮ್ಮ ಬಗ್ಗೆ, ನಿಮ್ಮ ಹೊಲದ ಬಗ್ಗೆ ನೀವೇ ತಿಳ್ಕೊಂಡ್ರಿ ಅಂದ್ರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ದೋಸ್ತ, ನೀನ ಎಕ್ಸ್ಪರ್ಟ್ ಆಗ್ತಿ. 5ನೇ ಪಾಯಿಂಟ ದೋಸ್ತ, ರೈತ ಸಂಘಗಳು ಅಷ್ಟೊಂದಾಗಿ ಕಾಣಿಸೋನಿಲ್ಲ. ಎಲ್ಲೋ ಕರ್ನಾಟಕದಾಗ 1 2 3 4 10 20 ಇಷ್ಟ ಇದ್ದಿರ್ಬೋದು, ಇಷ್ಟು ಸಾಕಾಗ್ತವನ ದೋಸ್ತ. ನಿಮ್ಮ ಊರಾಗ ನೀನು ಧರ್ಮಸ್ಥಳ ಸಂಘಗಳು ಎಷ್ಟು ನೋಡಿದಿ ಆಯ್ತಾ? ಸಣ್ಣ ಫೈನಾನ್ಸ್ ಸಂಘಗಳನ್ನ ಎಷ್ಟು ನೋಡಿ, ಎಷ್ಟಿದಾವೆ? ಊರಿಗೆ ಒಂದು 20-30 ಇದ್ದಿರ್ಬೋದು. ಆದರೆ ರೈತ ಸಂಘಗಳು ಎಷ್ಟಿದಾವೆ? ರೈತ ಸಂಘಗಳು ಇಲ್ಲ ದೋಸ್ತ. ಮೆಜಾರಿಟಿ ಅಲ್ಲಿಗೋ ಇಲ್ಲಿಗೋ ಎಲ್ಲಿಗೋ ಇದ್ದಾವ್ರು. ಯಾಕಿಲ್ಲ? ನಿಮ್ಮ ಊರಾಗ ರೈತರಿಲ್ಲೇನ? ರೈತರಿದ್ದಾರೆ ಅಂದ್ಬಿಟ್ಟು ಯಾಕೆ ಸಂಘಗಳಿಲ್ಲ? ಕೋಆಪರೇಟಿವ್ ಸಂಘಗಳು ಮಾಡ್ತೀರಿ, ರೈತರ ಸಂಘಗಳು ಯಾಕಿಲ್ಲ? ಸಂಘಗಳು ಇದ್ದು ಅಂದ್ರೆ ಬೆನಿಫಿಟ್ ಭಾಳ ಇದ್ದು ದೋಸ್ತ. ಅದು ಒಂದು ಗಾದೆ ಮಾತು ನಾವು ಕೇಳಿದೆವು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ನೀವು ಒಂದೇಳೆ ಒಗ್ಗಟ್ಟಾಗಿದ್ರಿ ಅಂದ್ರೆ ನಿಮಗೆ ಬೇಕಾದನ್ನ ನೀವು ಸರ್ಕಾರ ಕಡೆಯಿಂದ ಮಾಡಿಸ್ಕೋಬಹುದು ಆಯ್ತಾ? ನಾವು ಅಧಿವೇಶನ ಅಲ್ಲಿ ಇಲ್ಲಿ ಎಲ್ಲೇ ನಡೀತಿತ್ತು ನೋಡಿ, ಅವಾಗ ಅಷ್ಟೇ ನಾವು ರೈತ ಸಂಘಗಳು ಹೊರಗೆ ಬಂದು ಹೋರಾಡೋದನ್ನ ನೋಡ್ತೀವಿ. ಅದು ಬಿಟ್ಟರೆ ಬೇರೆ ನಾರ್ಮಲ್ ದಿಂದಾಗ ಕಾಣಿಸಂಗ ಅಲ್ಲವು. ರೈತ ಸಂಘಗಳು ಎಕ್ಸಿಸ್ಟ್ ಇದ್ದೂ ಎಷ್ಟು ಇಫೆಕ್ಟಿವ್ ಆಗಿದಾವ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬಂದ್ಬಿಡ್ತೈತಿ ಇಲ್ಲಿ. ರೈತ ಸಂಘಗಳು ಇರ್ಬೇಕು. ಅದು ಒಂದು ಹಿಂದಿದಾಗ ಒಂದು ಗಾದೆ ಮಾತಿದೆ, ಜಿಸ್ಕಿ ಲಾಟಿ ಉಸ್ಕಿ ಭೈನ್ಸ್ ಅದ್ನಂಗ. ಸೊ ಆ ಥರ ಇಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಬೇಕು, ನಿಮ್ಮ ಬೆಳೆಗೆ ಬೆಲೆ ಸಿಗ್ಬೇಕಾಯ್ತಂದ್ರೆ ದೋಸ್ತ ನಿನ್ನ ವಾಯ್ಸ್ನ ನೀನು ರೈಸ್ ಮಾಡ್ಬೇಕಾಗ್ತಿದ್ದಿ. ನೀವು ಒಬ್ಬ ಹೋರಾಡಿದ್ರೆ ಆಗಂಗಿಲ್ಲ. ಸೊ ನಿನ್ನ ಸಂಗಾಟ ಜನ ಬಲ ಬೇಕಾಗ್ತಿದ್ದಿ. ಯಾರ ಹತ್ರ ಜನ ಬಲ ಇರ್ತಿದ್ದಿ ಅವರ ದೇಶ ಹೇಳ್ತಾರೆ. ನಾವು ಡೆಮೋಕ್ರಸಿದಾಗಿದ್ದೇವೆ ದೋಸ್ತ. ಇಲ್ಲಿ ಯಾರ ಹತ್ರ ಜನ ಬಲ ಇರ್ತಿದ್ ನೋಡು ಅವ್ರು ಮುಂದೆ ಹೋಗ್ತಾರೆ. ಸೊ ಹಂಗಿದ್ಮೇಲೆ ರೈತ ಸಂಘಗಳು ಊರಿಗೆ 4-5 ಇರ್ಬೇಕು. 4-5 ಇದ್ರಿಂದ ಗೌರ್ಮೆಂಟ್ ಬಾಡಿಗಳು ತುಂಬಿದಾರ. ತಾಲೂಕು ಲೆವೆಲ್ದಾಗ ಕೃಷಿ ಇಲಾಖೆ ಐತಿ, ಅಲ್ಲಿ ಇರುವಂತ ಆಫೀಸರ್ಗಳು ಇದಾರು. ಅಲ್ಲಿಂದ ನೀವು ಎಷ್ಟು ಸಬ್ಸಿಡಿ ತಗೋದಿರಿ, ನಿಮ್ಮ ಊರಿಗೆ ಏನ್ ತಗೊಂಬರತ್ತೀರಿ, ನಿಮ್ಮ ಹೊಲಕ್ಕೆ ಏನ್ ತುಂಬರತ್ತೀರಿ, ಎಲ್ಲರಿಗೆ ಏನಾರ ಪ್ರಾಬ್ಲಮ್ ಆಯ್ತು ಅಂತೀರಿ, ನೀವು ಒಂದು 20 ಜನ ರೈತರು ಹೋಗಿ ಕೇರ್ ಅಂದ್ರೆ ಒಂದು ಬೆಲೆ ಅಂದ್ರೆ ಒಂದು ಪವರ್ ಇರ್ತಿದ್ವಿ. ನೀವು ಒಬ್ಬ ಹೋಗಿ ದೋಸ್ತ, ನೀನು 6 ತಿಂಗಳು ಅವ್ರು ಓಡ್ಸಾಡ್ದರ್ಕ ಒಂದು ಮಾತು ಕೇಳ ಮತ್ತ ಆಯ್ತಾ? ಒಬ್ಬನೇ ಮಾತಿಗೆ ಅಷ್ಟೊಂದು ಬೆಲೆ ಇರಂಗಿಲ್ಲ. ಪಾವರ್ ಎಲ್ಲಿತಿ ಅಂದ್ರೆ ಒಗ್ಗಟ್ಟಿನಾಗೈತಿ. ರೈತ ಸಂಘಗಳು ಇರ್ಬೇಕು. ರೈತ ಸಂಘಗಳು ಇಲ್ಲಾಗಿದ್ದಕ್ಕೆ ಭಾಳಷ್ಟು ಪ್ರಾಬ್ಲಮ್ಗಳು ಇದಾವೆ. ಸೊಲ್ಯೂಷನ್ ಇಷ್ಟ ಐತಿ, ರೈತ ಸಂಘಗಳನ್ನ ಕ್ರಿಯೇಟ್ ಮಾಡ್ರಿ,
ಏನು ಗೌರ್ಮೆಂಟ್ದಿಂದ ಬರ್ತೈತಿ ಅದನ್ನ ಎಲ್ಲಾನು ತಗೊಳಕ್ ಪ್ರಯತ್ನ ಮಾಡ್ರಿ. ಇನ್ನು ಏನು ಸಿಗಂಗಿಲ್ಲ ನೋಡು ಆ ಮಾತನ್ನ ರೈಸ್ ಮಾಡೋಕ್ಕೂ ಪ್ರಯತ್ನ ಮಾಡಬೇಕು. ಸೊ ಗೌರ್ಮೆಂಟ್ಗಳನ್ನ ತಗೋಬೇಕಾಯ್ತಂದ್ರೆ ರೈತ ಸಂಘಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವು. 6ನೇ ಪಾಯಿಂಟ್ ದೋಸ್ತ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್. ನೋ ಸೈಡ್ ಇನ್ಕಮ್. ನಮ್ಮ ರೈತರ 100% ಡಿಪೆಂಡೆಂಟ್ ಆಗಿದ್ದಾರು ಅವ್ರು ಬೆಳೆದಂಥ ಬೆಳೆ ಮೇಲೆ ಇನ್ಕಮ್ಗೋಸ್ಕರ. ಚೆನ್ನಾಗಿ ಸಿಕ್ತು ರೇಟ, ಓಕೆ, ಆ ವರ್ಷ ನಡಿತೈತಿ. ಇಲ್ಲ ಐತಂದ್ರೆ ಫುಲ್ ಡೌನ್ ದೋಸ್ತ, ಸಾಲ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ನಮ್ಮ ರೈತರು ಒಂದು ಅರ್ಥ ಮಾಡ್ಕೋಬೇಕು, ಏನಂದ್ರೆ ನೀವು ಯಾವತ್ತೂ 100% ಒಂದ್ರ ಮ್ಯಾಗ ಡಿಪೆಂಡೆಂಟ್ ಆಗಕ್ಕೆ ಹೋಗ್ಬೇಡ್ರಿ. ಟ್ರೈ ಮಾಡ್ರಿ ಇನ್ನೊಂದು ಅರ್ನಿಂಗ್ ಸೋರ್ಸ್ ಕ್ರಿಯೇಟ್ ಮಾಡಕ್ಕ. ಸೈಡ್ ಇನ್ಕಮ್ ಅಂತ ಕರಿತೀವಿ ನಾವು. ಬೆಳೆ ಸಂಗಟ ಅಗ್ರಿ ಬಿಸ್ನೆಸ್ ಅಂತ ಕರಿತೀವಿ ದೋಸ್ತು. ಭಾಳಷ್ಟು ಬೇರೆ ಬೇರೆ ದೇಶದಾಗ ಭಾಳಷ್ಟು ಥರ ಮಾಡ್ತಾರೆ. ಅಗ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರು, ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಹಾಕ್ತಾರು, ಪಾಲಿಟ್ರಿ ಹಾಕ್ತಾರು, ಹೈನುಗಾರಿಕೆ, ತೋಟಗಾರಿಕೆ. ಆದ್ರೆ ನಮ್ಮ ರೈತರ ಏನು ಮಾಡ್ತಾರಂದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಒಂದತ್ರ ಮ್ಯಾಗ ಫೋಕಸ್ ಮಾಡ್ತಾರು, ಒಂದೇ ಬೆಳೆನ ಬೆಳಿತಾರು. ಅದು ಸಕ್ಸಸ್ ಆಯಿತು ಇವರು ಸಕ್ಸಸ್, ಅದು ಫೇಲ್ ಆಯಿತು ಇವರು ಫೇಲ್. ಹಂಗೆ ಆಗ್ಬಾರ್ದು ದೋಸ್ತ. ಎವ್ರೇಜ್ ಬೇಕಾಯ್ತಂದ್ರೆ ಏನು ಮಾಡಬೇಕು, ನೀವು ಒಂದ್ರ ಮ್ಯಾಗ ಡಿಪೆಂಡೆನ್ಸಿ ಇರೋದಕ್ಕಿಂತ ಇನ್ನು ಸೈಡ್ ಇನ್ಕಮ್ ಏನು ಕ್ರಿಯೇಟ್ ಮಾಡುವಂಥ ಭಾಳಷ್ಟು ಆಪ್ಷನ್ ಇದಾವೆ. ನೀವು ಹುಡುಕ್ಯಾಡ್ರ 100 ಸಿಗ್ತಾವೆ ದೋಸ್ತ. ಸೈಡ್ ಇನ್ಕಮ್ ಬರುವಂಥ ಒಂದು ಏನು ಕೆಲಸಗಳು ನೋಡು ಅದನ್ನ ಸಂಗಟ ಜೊತೆಗೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇದರಿಂದ ನಿಮ್ಗೆ ಸ್ಟೆಬಿಲಿಟಿ ಸಿಗ್ತೈತಿ ದೋಸ್ತ. ಭಾಳಷ್ಟು ದೇಶದಾಗ ಈ ಫಾರ್ಮ್ ಟೂರಿಸಮ್ ಅಂತ ಮಾಡ್ತಾರೆ. ನಮ್ಮ ದೇಶದಾಗೂ ಇವಾಗ ಸ್ಟಾರ್ಟ್ ಆಗೈತಿ. ನಿಮ್ಮ ಹತ್ರ ಭಾಳಷ್ಟು ಚಲೋ ತಂಗಿರುವಂಥ ತೋಟ ಇತ್ತಂದ್ರೆ ನೀವು ಯಾಕೆ ಫಾರ್ಮ್ ಟೂರಿಸಮ್ ಮಾಡಬಾರ್ದು? ಜನ ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ ದೋಸ್ತ, ಬಟ್ ಅವ್ರಿಗೆ ಬೇಕಾಗಿರುವಂಥ ಸರ್ವಿಸು ನೀನು ಕೊಡಬೇಕಲ್ಲ. ಫಾರ್ಮ್ ಟೂರಿಸಮ್ ಯಾರೇ ಮಾಡೋರು ಇದ್ದಂದ್ರೆ ಮಾಡ್ರಿ, ಜನರಿಗೆ ತಿಳಿಸ್ರಿ ಇದು ಫಾರ್ಮ, ಇದು ಎಮ್ಮೆ, ಇದು ಆಕಳ, ಇದು ಸಿಟಿದಾಗಿರೋರು ನಿಮ್ಗೆ ಪೇ ಮಾಡಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರಿಗೆ ಬೇಕಾದ್ರೆ ನೀವು ಕೊಡಬೇಕಲ್ಲ. ಸೊ ಇದು ಒಂದು ಥರದ ಫಾರ್ಮ್ ಟೂರಿಸಮ್ ಆಯಿತು. ಇಂಥವ ಆಪ್ಷನ್ಗಳು ಭಾಳ ಅದಾವ ದೋಸ್ತ. ಹುಡುಕ್ಯಾಡ್ರಿ, ಸೈಡ್ ಇನ್ಕಮ್ನ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ನೀವು ಏನಾದರೂ ಒಂದ್ರ ಮ್ಯಾಗ ಡಿಪೆಂಡೆಂಟ್ ಆದ್ರೆ ಅಂದ್ರೆ ಸೀರಿಯಸ್ ಪ್ರಾಬ್ಲಮ್ ಆಗ್ತಿತ್ತು ದೋಸ್ತ, ಆಯ್ತಾ? ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಿದ್ ನಾವು ನಮ್ಮ ರೈತರ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಕ್ಕೆ ಸಾಧ್ಯ ಐತೆಯೋ ಇಲ್ಲೋ ಅನ್ನೋದ. ಅಫ್ಕೋರ್ಸ್ ಸಾಧ್ಯ ಐತಿ. ನಮ್ಮ ರೈತ ಇವತ್ತಿನ ರಿಯಾಲಿಟಿ ಏನೈತಿ ಅಂದ್ರೆ ನಮ್ಮ ಇಂಡಿಯನ್ ಫಾರ್ಮರ್ಸ್ ಭಾಳಷ್ಟು ಹಾರ್ಡ್ ವರ್ಕಿಂಗ್ ಮಾಡ್ತಾರು, ಸ್ಕಿಲ್ ಹಿಡಿದಾರು, ರೆಸಿಲಿಯೆಂಟ್ ಇದ್ದಾರು. ಅವ್ರಿಗೆ ಏನು ಬೇಕಂದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್, ಒಂದು ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಬೇಕು. ಅವರ ಅದನ್ನೆಲ್ಲನೂ ತಮ್ಮಿಂದ ತಾವನ್ನ ಒಂದು ಅಚೀವ್ ಮಾಡ್ತಾರು. ನಾವು ಚೇಂಜ್ ಏನು ಬೇಕು, ಮಾರ್ಕೆಟ್ದಾಗ ಬೆಟರ್ ಪ್ರೈಸ್ ಸಿಗಬೇಕು, ಮಾಡರ್ನ್ ಟೆಕ್ನಾಲಜಿ ಬೇಕು, ವಾಟರ್ ಸೊಲ್ಯೂಷನ್ ಬೇಕು, ಎಕ್ಸ್ಟ್ರಾ ಇನ್ಕಮ್ಗೆ ಮತ್ತಷ್ಟು ಬೇರೆ ಬೇರೆ ಬಿಸ್ನೆಸ್ಗಳನ್ನ ತೊಗೊಂಡು ಬರಬೇಕು ನಾವು ರೈತರ. ಸೊ ಇದನ್ನೆಲ್ಲರೇ ನಾವು ಮಾಡಿದ್ವು. ಆಮೇಲೆ ನಾವು ಫ್ಯೂಚರ್ದಾಗ ಡೆಫಿನೆಟ್ಲಿ ಫೈನಾನ್ಷಿಯಲಿ ನಾವು ಫ್ರೀ ಆಗಕ್ಕೆ ಸಾಧ್ಯ ಐತಿ. ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ದೋಸ್ತ ಸಿಂಪಲ್ ಆಗಿ ನಿಂಗೆ ಎಷ್ಟು ದುಡ್ಡು ಬೇಕು ನೋಡು ಅಷ್ಟು ದುಡ್ಡು ನಿನ್ನ ಹತ್ರ ಇತ್ತಂದ್ರೆ ಅದು ಫೈನಾನ್ಷಿಯಲ್ ಫ್ರೀಡಮ್. ಸಿಂಪಲ್ ಆಗಿ ಆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ನೀನು ಅಚೀವ್ ಮಾಡೋಕ್ಕೆ ಸಾಧ್ಯ ಐತಿ. ಬಟ್ ಏನಂದ್ರೆ ಕಲಿಯೋದು ಭಾಳ ಐತಿ ದೋಸ್ತ. ನೀನು ಕಲಿಯೋಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇವತ್ತಿಂದನೇ ಒಂದಿಲ್ಲ ಒಂದಿನ ಮತ್ತು ನಿನಗೇನು ಬೇಕು ನೋಡು ಅದನ್ನು ನಿನ್ನ ಲೈಫ್ದಾಗ ನೀನು ಕ್ರಿಯೇಟ್ ಮಾಡ್ಕೊತಿ. ಇನ್ಫಾರ್ಮೇಷನ್ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ದಾಗ ಡೀಟೇಲ್ ಆಗಿ ಹೇಳಿ ಹೋಗಿ ದೋಸ್ತ. ಯಾವುದಾದ್ರೂ ಒಂದು ಪಾಯಿಂಟ್ ಬಗ್ಗೆ ಒಪಿನಿಯನ್ ಚೇಂಜ್ ಇರ್ಬೋದು. ಸೊ ಹಂಗೆಲ್ಲರೂ ಇತ್ತಂದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಬರೀ ಯಾವುದು ಒಪಿನಿಯನ್ ಬಗ್ಗೆ ನಾನು ಇದೇನಿತ್ತಲ್ಲ ಇದೆಲ್ಲ ಟೋಟಲ್ ನನ್ನ ಒಪಿನಿಯನ. ಸೊ ಈ ಒಪಿನಿಯನ್ ನಿಮ್ಗೆ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಹಂಗೇನಾರು ಇತ್ತಂದ್ರೆ ಕಮೆಂಟ್ದಾಗ ಹೇಳ್ರಿ ಯಾವ್ದು ನಿಮ್ಗೆ ಚಲೋ ಅನಿಸ್ತು, ಯಾವ್ದು ನಿಮ್ಗೆ ಕೆಟ್ಟ ಅನಿಸ್ತು. ಲೆಟ್ಸ್ ಸಿ ಇನ್ನು ಬರುವಂಥ ಮತ್ತು ವಿಡಿಯೋದಾಗ ಅದನ್ನ ಅಪ್ಗ್ರೇಡೇಷನ್ ಮಾಡಿ ಮತ್ತು ವಿಡಿಯೋಗಳನ್ನ ತುಂಬ ಬರ್ತಿರ್ತೇನೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೆ ಅಂದ್ರೆ ದೋಸ್ತ 100% ವಿಡಿಯೋ ನಿಂಗೆ ಚಲೋ ಅನಿಸೈತೆ ಅಂತ ನಂಗೆ ಅನಿಸ್ತಿದ್ದಿ. ಹಂಗೆಲ್ಲರಾಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿದ್ದಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ಮತ್ತೊಂದು ವಿಡಿಯೋದಾಗ ಮತ್ತೆ ನೀನು ಮುಂದೆ ಬರ್ತಾನೆ ದೋಸ್ತ. ಅಲ್ಲಿ ತನಕ ನಮಸ್ತೆ.